ಈ ಮಹಾಭಾರತ ಸಂದರ್ಭದಲ್ಲಿ ತಾಯಿ ಪಾಂಡವರ ಜೊತೆ ಸ್ವರ್ಗಾರೋಹಣಕ್ಕೆ ಹೋಗ್ತಾ ಇರ್ತಾರೆ. ಸ್ವರ್ಗಾರೋಹಣಕ್ಕೆ ಹೋದಂತ ಸಂದರ್ಭದಲ್ಲಿ ಪಾಂಡವರು ತುಂಬಾ ಮುಂದೆ ಇರ್ತಾರೆ, ತಾಯಿ ತುಂಬಾ ಹಿಂದೆ ಇರ್ತಾರೆ. ಯಾರು? ನಮ್ಮ ದ್ರೌಪದಿ ದೇವಿ ಅವರು ಹಿಂದೆ ಇರ್ತಾರೆ. ಈ ಸಂದರ್ಭದಲ್ಲಿ ತಿಮಿಷಾಸುರ ರಾಕ್ಷಸ ಏನ್ ಮಾಡ್ತಾನೆ, ದ್ರೌಪದಿ ತಾಯಿಗೆ ತೊಂದರೆ ಕೊಡಕ್ಕೆ ಪ್ರಾರಂಭ ಮಾಡ್ತಾನೆ. ತೊಂದರೆ ಕೊಡುವಂತ ಸಂದರ್ಭದಲ್ಲಿ ತಾಯಿ ಶ್ರೀಕೃಷ್ಣ ಪರಮಾತ್ಮನ ನೆನೆಸ್ಕೊಂತಾರೆ. ಪರಮಾತ್ಮನನ್ನ ಕಾಪಾಡು. ಶ್ರೀಕೃಷ್ಣ ಪರಮಾತ್ಮ ಪ್ರತ್ಯಕ್ಷರಾಗ್ಬಿಟ್ಟು ಏನ್ ಮಾಡ್ತಾರೆ, ಪರಮಾತ್ಮ ಹೇಳ್ತಾರೆ ಆದಿಶಕ್ತಿ ದ್ರೌಪದಿ ದೇವಿಗೆ, ನೀನೇ ವಿಶ್ವರೂಪಿಣಿ, ನೀನೇ ಇದಕ್ಕೆ ಪರಿಹಾರ ತಗೊಳ್ಬೇಕು, ನೀನೇ ತಿಮಿಷಾಸುರನ್ನ ಸಂಹಾರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಕಣ್ಮರೆ ಆಗ್ತಾರೆ. ಈ ಸಂದರ್ಭದಲ್ಲಿ ದ್ರೌಪದಿ ದೇವಿಯು ಆದಿಶಕ್ತಿಯ ಅವತಾರ ತಗೊಂಡು ತಲೆಯಿಂದ ಯಜಮಾನರನ್ನ, ಹಣೆಯಿಂದ ಗಣಾಚಾರಿಗಳನ್ನ, ಕಿವಿಯಿಂದ ಗೌಡರನ್ನ, ಬಾಯಿಯಿಂದ ಗಂಟೆ ಪೂಜಾರಿಗಳನ್ನ, ತೋಳುಗಳಿಂದ ವೀರಕುಮಾರ್ನ ಸೃಷ್ಟಿ ಮಾಡ್ತಾರೆ. ಸೈನ್ಯ ಕಟ್ಟಿಬಿಟ್ಟು ಈ ತಿಮಿಷಾಸುರ ರಾಕ್ಷಸರನ್ನ ಸಂಹಾರ ಮಾಡುತ್ತಾರೆ. ಸಂಹಾರ ಮಾಡಿದ ನಂತರ ಆ ವಿಶೇಷ ಏನಾದ್ರೆ, ಆ ರಾಕ್ಷಸರೊಂದು ಅವನು ಪ್ರತಿಯೊಂದು ಒಂದು ಡ್ರಾಪ್ ಏನಾದ್ರು ಕೆಳಗಡೆ ಬಿದ್ರೆ ಅಲ್ಲಿ ಒಬ್ಬ ರಾಕ್ಷಸ ಹುಟ್ಟುತ್ತಾನೆ. ಈ ಸಂಹಾರ ಮಾಡ್ಬಿಟ್ಟು ತಾಯಿ ಏನ್ ಮಾಡ್ತಾರೆ, ದೇವಲೋಕಕ್ಕೆ ಮತ್ತೆ ಅಲ್ಲಿಂದ ಪಯಣ ಮಾಡ್ತಾರೆ. ಆಗ ವೀರಕುಮಾರ್ ಏನ್ ಮಾಡ್ತಾರೆ, ತಾಯಿ ನಮ್ಮನ್ನ ಬಿಟ್ಟು ಹೋಗ್ತಾ ಇದೆಯಾ, ನಮ್ಮನ್ನ ಬಿಟ್ಟು ಹೋಗ್ಬೇಡ ಅಂತ ಹೇಳಿ ಕತ್ತಿಗಳಿಂದ ಡಿಕ್ ಡಿ ಅಂದ್ರೆ ದಿಕ್ಕು ತೋರ್ಚು ಅಮ್ಮ, ನಮ್ಮನ್ನ ದಿಕ್ಕು ತೋರ್ಚು, ನಮ್ಮನ್ನ ಬಿಟ್ಟು ಹೋಗ್ಬೇಡ ಅಂತೇಳಿ ಎದೆಯಲ್ಲಿ ಕತ್ತಿಗೆ ಹೊಡ್ಕೊಂತಾ ಇರ್ತಾರೆ. ಈ ಸಂದರ್ಭದಲ್ಲಿ ತಾಯಿ ಮತ್ತೆ ದರ್ಶನ ನೀಡಿ ತಾಯಿ ಏನ್ ಹೇಳ್ತಾರೆ, ನೋಡಿ ನೀವು ಲೋಕ ಕಲ್ಯಾಣ ಮಾಡಿ. ಏನ್ ಲೋಕ ಕಲ್ಯಾಣ ಅಂದ್ರೆ, ನೀವು ಭೂಲೋಕಕ್ಕೆ ಹೋಗ್ಬಿಟ್ಟು ಸ್ತ್ರೀ ರಕ್ಷಣೆ, ಗೋರಕ್ಷಣೆ, ಭೂರಕ್ಷಣೆ ಮತ್ತೆ ಧರ್ಮ ಕಾಪಾಡಿ, ಅಧರ್ಮಗಳು ನಡೆಯದಂತೆ ನೋಡ್ಕೊಳ್ಳಿ ಅಂತೇಳಿ ವೀರಕುಮಾರ್ಗೆ ತಿಳಿಸಿ ನೀವು ಹೋಗಿ ಭೂಲೋಕಕ್ಕೆ ಅಂತ ಹೇಳ್ತಾರೆ. ಚೈತ್ರ ಪೌರ್ಣಮಿ ದಿನ 3 ದಿನದಲ್ಲಿ ನಿಮ್ಗೆ ದರ್ಶನ ನೀಡ್ತೇನೆ. ಮಗುವಾಗಿ ಹುಟ್ಟಿ ಕಂಕಣದಲ್ಲಿ ಲಭಿಸಿ ದ್ರೌಪದಿ ತಾಯಿಯ ಆದಿಶಕ್ತಿ ರೂಪಿಣಿಯಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಮತ್ತು ಮಾತೃಗಣಗಳಂತ ಹೊಂದಿರುವಂತಹ ಕರಗಾನ ಹೊತ್ತುಕೊಂಡು ಚೈತ್ರ ಪೌರ್ಣಮಿ ರಾತ್ರಿ ಚಂದ್ರನ ಬೆಳದಿಂಗಳಲ್ಲಿ ಆ ಮಲ್ಲಿಗೆ ಹೂಗಳಲ್ಲಿ ಅಲಂಕೃತಗೊಂಡು ಲೋಕದಲ್ಲಿ ಎಲ್ಲೆಲ್ಲಿ ಸಂಚಾರ ಮಾಡ್ಬೇಕಲ್ಲಿ ಎಲ್ಲ ಸಂಚಾರ ಮಾಡಿ ಲೋಕ ಕಲ್ಯಾಣಕ್ಕೋಸ್ಕರ ರಾಜ್ಯವು ಸುಭಿಕ್ಷೆಯಲ್ಲಿ ತಾಯಿ ಚೈತ್ರ ಪೌರ್ಣಮಿ ದಿನ ಆದಿಶಕ್ತಿಯಾಗಿ ಕರಗದ ರೂಪವಾಗಿ ಅಲಂಕೃತಗೊಂಡು ದರ್ಶನ ನೀಡ್ತಾರೆ.